ಭಾವನಾ ಕ್ಷಾತ್ರಿಯ ಹಸಲ್ ಆಲ್ ಡೇ ಲೆಟ್ಸ್ ಗೋ. ಸೂರ್ಯ ಕಿರಣ ಬೆಳಗಾಯ್ತು, ದೃಷ್ಟಿ ಹಾಕು ಸ್ಕ್ರೀನ್ ಮೇಲೆ. ನಮ್ಮ ಲೈಫು ಡೈಲಿ ಡು ಫುಲ್ಲು ರಿವೈಂಡು ಸೀನ್ ಮೇಲೆ. ಎಡಿಟು ಮಾಡಿ ಅಪ್ಲೋಡು ಆಗತ್ತೆ ನಮ್ಮ ಪ್ರಯತ್ನ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಅದು ಅಮೂಲ್ಯ ರತ್ನ. ನೋಡಿ ಡೈಲಿ ವ್ಲಾಗ್ ನಮ್ಮ ಜರ್ನಿ ಒಂದು ಸಾಧನೆ. ಈ ಭಾವನಾ ಕ್ಷತ್ರಿಯ ಸ್ಟೈಲು ಬೇರೆ ಯಾವುದದು ಸಾಧ್ಯನೇ? ಭಾವನಾ ಕ್ಷತ್ರಿಯ ಲೆಟ್ಸ್ ಗೆಟ್ ಇಟ್, ನಮ್ಮ ಡೈಲಿ ಗ್ರೈಂಡ್. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಭಾವನಾ ಕ್ಷತ್ರಿಯಾಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೆಸರು ಕಾಳು ಬಸ್ಸಾರು ಮತ್ತು ಮುದ್ದೆ ಮಾಡ್ತಾಯಿದ್ದೀವಿ. ಹೆಸರು ಕಾಳು ಬಸ್ಸಾರು ಮುದ್ದೆ ಮಾಡೋಕ್ಕೆ ಏನೇನು ಬೇಕು ಅಂದರೆ, ನಾವು ಫಸ್ಟು ಮಸಾಲಾನ ಹುರ್ಕೊಳ್ಬೇಕು. ಅದಕ್ಕೆ 2ರಿಂದ 3 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ. 1 ಹಿಡಿ ಬೆಳ್ಳುಳ್ಳಿ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಜೀರಿಗೆನೇ ಫ್ಲೇವರು ಬಸ್ಸಾರಿಗೆ. ಜೀರಿಗೆ ಜಾಸ್ತಿ ಯೂಸ್ ಮಾಡ್ತಾರೆ ಬಸ್ಸಾರಿಗೆ. ನಾನಿಲ್ಲಿ 1 ಈರುಳ್ಳಿನ ಹೆಚ್ಚಿ ಹಾಕ್ಕೊಂಡಿದ್ದೀನಿ, ಉದ್ದಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅದನ್ನು ಗ್ರೈಂಡ್ ಮಾಡಬೇಕಲ್ವ, ಅದಕ್ಕೋಸ್ಕರ. ಎಲ್ಲ ಲೈಟ್ ಪಿಂಕ್ ಅಥವಾ ಬ್ರೌನಿಶ್ ಕಲರ್ ಆಗೋ ತನಕ ಹುರಿಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ. ಬಸ್ಸಾರು ಮಾಡೋಕ್ಕೆ ಟೈಮ್ ತುಂಬ ಕನ್ಸ್ಯೂಮ್ ಆಗುತ್ತೆ. 45 ಮಿನಿಟ್ಸ್ ಬೇಕಾಗುತ್ತೆ ಸಾಂಬಾರು ಮಾಡೋಕ್ಕೆ. ಸಾಂಬಾರು ಜೊತೆ ಪಲ್ಯ ಹಾಗೆ ಆಗೋಗುತ್ತೆ. ಟೈಮ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ನಾನು ಚಿಕ್ಕದು 2 ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ 1 ದೊಡ್ಡ ಸೈಜ್ ಟೊಮ್ಯಾಟೊ ಹಾಕ್ಕೊಳ್ಬೋದು. ನಾವು ಯಾವಾಗೂ ಮಸಾಲೆನ ಹುರ್ಕೊಂಡು ಮಾಡ್ತೀವಿ, ಅದು ಹಸಿ ಸ್ಮೆಲ್ ಹೋಗಲಿ ಅಂತ. ನೀಟಾಗಿ ಹುರ್ಕೊಳ್ಬೇಕು. ನಾವು ಜೀರಿಗೆ ಜಾಸ್ತಿ ಹಾಕ್ಕೊಳ್ತೀವಿ, ನೀವು ಜೀರಿಗೆ ಕಮ್ಮಿ ಕೂಡ ಹಾಕ್ಕೊಳ್ಬೋದು. ಇನ್ನೂ ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಆಗುತ್ತೆ. 2 to 3 ಟೇಬಲ್ ಸ್ಪೂನ್ ಹಾಕ್ಕೊಳ್ಬೋದು. ನಾನು ತೆಂಗಿನಕಾಯಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ, ಸಾಂಬಾರು ಗಟ್ಟಿ ಬರಲಿ ಅನ್ನೋಕ್ಕೋಸ್ಕರ. ಅದನ್ನು ನೀಟಾಗಿ ಹುರ್ಕೊಳ್ಬೇಕು. ನಾನಿಲ್ಲಿ 1 ನಿಂಬೆಹಣ್ಣು ಗಾತ್ರ ಸೈಜ್ದು ಹುಣಸೆಹಣ್ಣು ಹಾಕ್ಕೊಳ್ತೀನಿ. ನಾನಿಲ್ಲಿ ಡೈರೆಕ್ಟಾಗಿ ಹಾಕ್ಕೊಂಡೆ, ನೀವು ಆರಿದ್ಮೇಲೆ ಹಾಕ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಎಲ್ಲ ಗ್ಯಾಸ್ ಆಫ್ ಮಾಡಬೇಕಾದ್ರೆ ನಾನು ಹೆಸ್ರು ಕಾಳು ಬೇಯಿಸಿಟ್ಕೊಂಡಿರೋದು ಕಾಳು ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಮೆಣಸಿನ್ಕಾಯಿನೂ ನಾವು ಕಾಳಿನ ಜೊತೆನೇ ಬೇಯಿಸ್ಕೊಂಡ್ಬಿಡ್ತೀವಿ. ನೋಡಿ, ಹೆಸ್ರು ಕಾಳು ಬೆಂದಿದೆ, ಮತ್ತು ಅದ್ರ ಜೊತೆನೇ ಮೆಣಸಿನ್ಕಾಯಿ ಹಾಕ್ಕೊಂಡು ಬೇಯಿಸ್ಕೊಳ್ತೀವಿ. ನನಗೂ ಗೊತ್ತಿಲ್ಲ ಯಾಕೆ ಹಂಗೆ ಮಾಡ್ತಾರೆ ಅಂತ. ಅದೇ ಪ್ರೊಸೀಜರು. ಅದನ್ನು ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಬಸ್ಸಾರು ಖಾರ ರೆಡಿ ಆಗುತ್ತೆ. ಉಳಿದಿದ್ದು ಕಾಳನ್ನ ಈ ಥರ ತೂತು ಬಟ್ಲು ಅಂತೀವಿ, ಇಲ್ಲ ಸ್ಟೈನರ್ ಅಂತೀವಿ. ಅದರಲ್ಲಿ ಕಾಳನ್ನ ಸಪ್ರೇಟು, ನೀರನ್ನ ಸಪ್ರೇಟ್ ಮಾಡ್ಕೊಳ್ಬೇಕು. ಸಾಂಬಾರಿಗೆ ಅದೇ ನೀರನ್ನ ಯೂಸ್ ಮಾಡ್ತಾರೆ. ಅದನ್ನು ಸಪ್ಪೆ ನೀರು ಅಂತಾರೆ. ನೀವು ಏನಂತೀರ ಅಂತ ಕಮೆಂಟ್ ಮಾಡಿ. ಪಾತ್ರೆಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೇಕು. ನಾನು ಸಾಸಿವೆ ತರೋಷ್ಟರಲ್ಲಿ ಪಾತ್ರೆ ಸೀದೋಗ್ಬಿಡ್ತು, ಏನೂ ಆಗಲ್ಲ. ಸಾಸಿವೆ ಮರ್ತುಬಿಟ್ಟಿದ್ದೆ. ಸಾಸಿವೆ ತರೋಷ್ಟರಲ್ಲಿ ಸ್ವಲ್ಪ ತಳ ಸೀದೋಗ್ಬಿಡ್ತು. ಹೈ ಫ್ಲೇಮಲ್ಲಿ ಇಟ್ಟು ಹೊರಟೋಗ್ಬಿಟ್ಟಿದ್ದೆ. ಸ್ವಲ್ಪ
ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡು ಅದು ಸ್ವಲ್ಪ ಹುರ್ಕೊಂಡಾದ್ಮೇಲೆ ರುಬ್ಬಿರೋ ಮಸಾಲಾನ ಹಾಕ್ಕೊಳ್ಬೇಕು. ಆಲ್ಮೋಸ್ಟ್ ಲೈಟಿಶ್ ಗ್ರೀನ್ ಕಲರ್ ಬಂದಿರುತ್ತೆ. ಅದು ಸ್ವಲ್ಪ ಎಣ್ಣೆ ಹಿಡಿಲಿ ಅಂತ ಒಂಚೂರು ಹುರ್ಕೊಂಡು ಕಾಯ್ದು ನೀರು ಇರುತ್ತಲ್ಲ ಆ ನೀರು ಸೇರಿಸ್ಕೊಂಡು, ಮತ್ತು ನಿಮಗೆ ಇನ್ನೂ ತೆಳ್ಳಗೆ ಬೇಕು ಅಂದರೆ ನಾನಿಲ್ಲಿ 5 ಜನಕ್ಕೆ ಆಗೋಷ್ಟು ಬೆಳಗ್ಗೆ ಸಾಯಂಕಾಲ 2 ಟೈಮ್ಗೂ ಆಗೋಷ್ಟು ಸಾಂಬಾರು ಮಾಡ್ಕೊಳ್ತಾಯಿದ್ದೀನಿ. ಸೊ ಮಿನಿಮಮ್ 2ರಿಂದ 2.5 ಲೀಟರ್ ನೀರು 2 ಲೀಟರ್ ಹಾಕ್ಕೊಳ್ತಾಯಿದ್ದೀನಿ. ಆ ಜಾರಲ್ಲಿರೋ ಖಾರನೆಲ್ಲ ನೀಟಾಗಿ ತೊಳೆದು ಹಾಕ್ಕೊಳ್ಳಿ. ಏನು ವೇಸ್ಟ್ ಮಾಡಬಾರ್ದು. ಈ ಸ್ವಲ್ಪ ಕಷ್ಟನೇ ಆದರೂ ಟೇಸ್ಟಿಯಾಗಿರುತ್ತೆ ಬಸ್ಸಾರು. ಅದು ಸಪ್ಪೆ ನೀರಂತೂ ತುಂಬ ಟೇಸ್ಟಾಗಿರುತ್ತೆ. ನಾವು ಅದನ್ನು ಸಪ್ರೇಟ್ ಕುಡಿಯೋಕ್ಕೆ ಇಷ್ಟಪಡ್ತೀವಿ. ನೀವು ಹಂಗೆ ಮಾಡ್ತೀರಾ? ಕಮೆಂಟ್ ಮಾಡಿ. ನಾನು ಏನು ಅಳತೆ ಮಾಡಿ ಹಾಕಲ್ಲ, ಸುಮ್ಮನೆ ಒಂದು ಅಂದಾಜು ಮೇಲೆ ಹಾಕ್ಕೊಳ್ಳೋದು. ನೀವು ಅಳತೆ ಮಾಡ್ಕೊಂಡು ಹಾಕ್ಕೊಳ್ಳಿ. ನಮಗೆ ಯಾವಾಗ ಮಾಡಿ ಅಭ್ಯಾಸ ಇರುತ್ತೆ, ಸೊ ಮೆಷರ್ಮೆಂಟ್ ಮಾಡಿ ಮಾಡಲ್ಲ. ಏನಾದರೂ ಟೊಮೆಟೊ ಬಾತ್ ಅದು ಇದು ಮಾಡಬೇಕಂದ್ರೆ ಆವಾಗ ಮಾತ್ರ ರೈಸಿಗೆ ಮೆಷರ್ ಮಾಡ್ತೀವಿ. ಇದಕ್ಕೆಲ್ಲ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತೀವಿ ಅಷ್ಟೇ. ಅದು ಕುದಿಯತ್ತಿರೋ ಜಾಸ್ತಿ ಕುದಿಸಲ್ಲ, ಯಾಕೆಂದರೆ ಆಲ್ರೆಡಿ ಮಸಾಲಾನ ಹುರ್ಕೊಂಡಿದ್ದೀವಿ. ಸ್ವಲ್ಪ ಕುದಿ ಬಂದಮೇಲೆ ಆಫ್ ಮಾಡೋದು. ಕಾಳು ಮಾಡ್ಕೊಳ್ಳೋಣ. ಕಾಳು ಮಾಡೋಕ್ಕೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಅಂದಮೇಲೆ ಇದು ಬಸ್ಸಾರು ಮಾಡಿಕೊಂಡ್ರೆ ಕಾಳು ಮತ್ತು ಸಾಂಬಾರು, ಪಲ್ಯ ಮತ್ತು ಸಾಂಬಾರು ಎರಡು ಒಂದೇ ಸಲ ಆಗುತ್ತೆ. ಯಾಕಂದರೆ ಆ ಕಾಳಿನ ನೀರಿಂದನೇ ಸಾಂಬಾರು ಮಾಡೋದು. ಎರಡು ಒಂದೇ ಸಲ ಆಗೋಗುತ್ತೆ. ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನಾನಿಲ್ಲಿ 2 ಖಾರದ ಮೆಣಸಿನ್ಕಾಯಿ ಹಾಕ್ಕೊಳ್ತಾಯಿದ್ದೀನಿ. ನೀವು ಬೇಕಾದ್ರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಬೋದು. ಖಾರದ ಮೆಣಸಿನ್ಕಾಯಿ ಯಾಕೆ ಹಾಕ್ತಾರೆ ಅಂದರೆ ಅದು ಕಾಳು ಗ್ರೀನ್ ಕಲರ್ ಆಗಿರುತ್ತಲ್ಲ, ಬಾಯಿಗೆ ಸಿಕ್ಬಿಡುತ್ತೆ ಅಂತ ಗೊತ್ತಾಗಲಿ ಅಂತ ಹಾಕ್ಕೊಳ್ತಾರೆ. 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾವು ಜಾಸ್ತಿ ಕೊಬ್ಬರಿ ಹಾಕ್ಕೊಳ್ತೀವಿ, ಯಾಕಂದರೆ ಟೇಸ್ಟ್ ಇರಲಿ ಅಂತ. ನಿಮಗೆ ಸ್ವಲ್ಪ ಹಾಕ್ಕೊಳ್ಬೋದು, ಇಲ್ಲ ನಾನು 1 ಚುಪ್ಪು ಪೂರ್ತಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಬೇಯಿಸಿಟ್ಕೊಂಡಿರೋ ಕಾಳನ್ನ ಹಾಕಿ ಸ್ವಲ್ಪ ಬಿಸಿ ಮಾಡಿದ್ರೆ ಕಾಳು ರೆಡಿ ಆಗೋಗ್ಬಿಡುತ್ತೆ. ನೀಟಾಗೆಲ್ಲ ತಿರುಗಿಸ್ಕೊಳ್ಬೇಕು. ಇಲ್ಲ ಅಂದರೆ ತೆಂಗಿನಕಾಯಿ ಈರುಳ್ಳಿ ಒಂದು ಕಡೆ, ಕಾಳು ಒಂದು ಕಡೆ ಆಗೋಗುತ್ತೆ. ಜಾಸ್ತಿ ಬಿಸಿ ಮಾಡೋದೇನು ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. ಆಫ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ತಳ ಕಚ್ಕೊಂಡ್ಬಿಡುತ್ತೆ. ನಾನು ನೋಡಿ ತಿರುಗಿಸೋಕ್ಕೋಗಿ ಸ್ವಲ್ಪ ಕಾಳು ಆ ಕಡೆ ಈ ಕಡೆ ಎಲ್ಲ ಚೆಲ್ಕೊಂಡ್ಬಿಟ್ಟಿದ್ದೀನಿ. ಬೇಗ ಮಾಡೋಕ್ಕೆ ಹೋಗಿ ಕಾಳು ಅಷ್ಟೇ ಮುಗೀತು. ಬಸ್ಸಾರಿಗೆ ಮುದ್ದೆ ಚೆನ್ನಾಗಿರುತ್ತೆ ಅಂತ ಮುದ್ದೆ ನಮ್ಮ ಮನೇಲಿ ಯಾವಾಗೂ 3 ಟೈಮ್ಸ್ ಮುದ್ದೆ ಇರಲೇಬೇಕು. ನಿಮ್ಮ ಮನೆಗೂ ಹಂಗೇನ ಅಂತ ಕಮೆಂಟ್ ಮಾಡಿ. ಮುದ್ದೆ ಹೆಂಗೆ ಮಾಡೋದು ಅಂದರೆ ನೀರು 1 ಗ್ಲಾಸ್ ನೀರು ಇಟ್ಕೊಂಡಿಲ್ಲ ನಾನು, 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನೀರು ಕಾಯೋಕ್ಕೆ ಮುಂಚೆನೇ ಅದಕ್ಕೆ ಸ್ವಲ್ಪ ರಾಗಿ ಹಸಿಟ್ಟು ಹಾಕ್ಕೊಳ್ಬೇಕು. ಆ ಕುದಿ ಬಂದು ಉಕ್ಕು ಬರಬೇಕು. ಆವಾಗ ಮುದ್ದೆ
ರಾಗಿ ಪೌಡರ್ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಎಲ್ಲ ಗಂಟು ಆಗುತ್ತೆ ಅಂತ ಆ ಥರ ಮಾಡ್ತಾರೆ. ನಿಮ್ಮ ಮನೇಲಿ ಯಾವ ಥರ ಮಾಡ್ತಾರೆ ನಂಗೆ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಅದು ಕುದ್ದು ಸ್ವಲ್ಪ ಉಪ್ಪು ಬಂದಾದಮೇಲೆ ನಾನಿಲ್ಲಿ 2 ಬಟ್ಲು ರಾಗಿ ಹಿಟ್ಟನ್ನ ಹಾಕ್ಕೊಳ್ತಿದ್ದೀನಿ. ನೀಟಾಗಿ ಕಲಿಸ್ಕೊಳ್ಬೇಕು, ಗಂಟು ಆಗಬಾರ್ದು, ಗಟ್ಟಿಗಿರಬೇಕು, ತೀರಾ ತೆಳಗೂ ಇರಬಾರ್ದು, ತೀರಾ ಗಟ್ಟಿಗೂ ಇರಬಾರ್ದು. ನೀಟಾಗಿ ತೊಳೆಸ್ಕೊಳ್ಬೇಕು ಮುದ್ದೆನ. ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ, ನನಗೂ ಏನು ಅಷ್ಟು ಪರ್ಫೆಕ್ಟ್ ಅಂತ ಏನು ಬರಲ್ಲ. ನಾನು ಕಲಿತಾ ಇದ್ದೀನಿ ಮುದ್ದೆ ಮಾಡೋದನ್ನ. ನೀಟಾಗಿ ಎಲ್ಲ ಸುತ್ತ ಹಿಂಗೆ ತಿರುಗಿಸ್ಕೊಳ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಗಂಟಾದರೆ ಹಸಿಟ್ ಅಲ್ಲೇ ಸಿಕ್ಕುತ್ತೆ, ಬೇಯೋದು ಇಲ್ಲ. ನಾನು ಸಾರಿಗೆ ಉಪ್ಪು ಹಾಕಿ ಕುದಿಸ್ಕೊಳ್ತೇನೆ. ನೀಟಾಗಿ ಹಿಂಗೆ ಸುತ್ತಲೂ ಒಂದು ಕಡೆಯಿಂದ ತೊಳೆಸ್ಕೊಳ್ಬೇಕು. ಒಂದು ಕಡೆಯಿಂದ ತೊಳೆಸ್ಕೊಳ್ಬೇಕು, ಸುತ್ತಲೂ ತಿರುಗಿಸ್ತಾ ಇಟ್ಕೊಂಡು ಒಂದು ಕಡೆಯಿಂದ ತೊಳೆಸ್ಕೊಳ್ಬೇಕು. ಎಲ್ಲಿ ಗಂಟಿದೆ ಅಂತ ಚೆಕ್ ಮಾಡ್ಕೊಂಡು ತೊಳೆಸ್ಕೊಳ್ಬೇಕು. ಗಂಟಿದ್ರೆ ಚೆನ್ನಾಗಿರಲ್ಲ, ಮುದ್ದೆ ರೌಂಡಾಗೂ ಬರಲ್ಲ, ಬೆಂದೂ ಇರಲ್ಲ. ನೀಟಾಗಿ ಸ್ವಲ್ಪನೂ ಗಂಟಿಲ್ಲದೆ ತಿರುಗಿಸ್ಕೊಂಡು ತೊಳೆಸ್ಕೊತಾನೆ ಇರಬೇಕು. ನಾವು ತೊಳೆಸ್ಕೊಳ್ಳೋದು ಅಂತೀವಿ, ಬೇರೆ ಏನಂತಾರೆ ಅಂತ ನನಗೂ ಗೊತ್ತಿಲ್ಲ. ನಾನು ಮಾಡಬೇಕಾದ್ರೆ ಆಚೆ ಬಂದ್ಬಿಡುತ್ತೆ, ಅದನ್ನು ಬೇಕಾದರೆ ಮೇಲೆ ಇದು ಮಾಡ್ಕೊಳ್ಬೇಕು. ಮೇಲಿಂದ ಸ್ವಲ್ಪ ಮುದ್ದೆ ಕೆರಿಯೋದಿರುತ್ತಲ್ಲ, ಅದರಿಂದ ತೆಕ್ಕೊಳ್ತೀನಿ, ಸರಿ ಮಾಡ್ಕೊಳ್ತೀನಿ. 2 ಸತಿ ಬೇಯಿಸ್ಬೇಕಾಗುತ್ತೆ ಮುದ್ದೆನ. 1 ಸತಿ ತೊಳೆಸ್ಬಿಟ್ಟು ಬೇಯಿಸ್ಬಿಟ್ಟು ಆವಾಗ ಸ್ವಲ್ಪ ನೀರು ಮೇಲೆ ಬರುತ್ತೆ ಸ್ಟೀಮ್ ಆಗಿ, ಆಮೇಲೆ ಇನ್ನೊಂದು ಸತಿ ತೊಳೆಸ್ಕೊಳ್ಬೇಕಾಗುತ್ತೆ. ನಂತರ ಇನ್ನೊಂದು ಸಲ 3 ಸತಿ ನಾನು ತೊಳೆಸ್ಕೊತೀನಿ, ಇಲ್ಲ ಗಟ್ಟಿ ಆಗುತ್ತೆ ಅಂತ. ಹಂಗೆ ಮಾಡೋದ್ರಿಂದ ತೆಳ್ಳಗೂ ಇರುತ್ತೆ, ಗಂಟು ಆಗಲ್ಲ. ಎಲ್ಲ ನೀಟಾಗಿ ಎತ್ಕೊಳ್ಬೇಕು ಮುದ್ದೆನ, ಒಂಚೂರು ಬಿಡ್ದಂಗೆ. ಇಲ್ಲಿ ಫಸ್ಟು ನಾವು ಅದನ್ನು ಏನಂತೀವಿ ಅಂದರೆ ಹಸಿ ಕಲ್ಲು ಅಂತೀವಿ. ಆ ಕಲ್ಲಲ್ಲಿ ಏನಾದರೂ ಗಲೀಜಿದ್ರೆ ಫಸ್ಟೇ ಒರೆಸ್ಕೊಳ್ಬೇಕು. ತ್ಯಾವ ನೀರು ಮಾಡಿಕೊಂಡು ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ಹಿಟ್ಟನ್ನ ತೆಕ್ಕೊಳ್ಬೇಕು, ಇಲ್ಲಾಂದರೆ ಕಚ್ಕೊಳ್ತಾ ಇರ್ತೈತೆ. ನೀಟಾಗಿ ಎಲ್ಲ ಹಿಟ್ಟನ್ನ ತೆಕ್ಕೊಳ್ಬೇಕು. ನಾವು ಅದನ್ನು ಮುದ್ದೆಕಾಯಿ ಅಂತೀವಿ, ನೀವೇನಂತೀರ ಕಮೆಂಟ್ ಮಾಡಿ. ಒಂಚೂರು ಬಿಡ್ದಂಗೆ ಸೈಡಿಂದ ಸೆಂಟರಿಂದ ರೌಂಡಾಗಿ ತೆಕ್ಕೊಳ್ಬೇಕು. ಎಲ್ಲ ಮೇಲೆ ಇರೋದೆಲ್ಲ ವೇಸ್ಟ್ ಅಂತ ನಾನು ಬಿಸಾಕ್ತಾ ಇದ್ದೀನಿ. ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಅದಕ್ಕೋಸ್ಕರ ಸುತ್ತು ಪಾತ್ರೆಯಲ್ಲಿ ಇರೋದನ್ನು ತೆಕ್ಕೊಳ್ತಾ ಇದ್ದೀನಿ ಎಲ್ಲ. ಈ ಮುದ್ದೆ ಮಾಡಬೇಕಾದ್ರೆ ಚಪಾತಿ ಮಾಡ್ತಾರಲ್ಲ, ಆ ಥರ ಸ್ವಲ್ಪ ರೌಂಡ್ ಆಗೋ ಥರ ಕಲಿಸ್ಕೊಳ್ಬೇಕು. ಮುದ್ದೆ ಮಾಡೋದು ಅಂತಾರೆ. ನೀಟಾಗಿ ರೌಂಡಾಗಿ ಮುದ್ದೆ ಮಾಡಿದ್ರೆ ಮುದ್ದೆ ರೆಡಿ. ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ 5 ಮುದ್ದೆ ಮಾಡ್ತೀವಿ. ಇನ್ನೂ ಕಮ್ಮಿ ಮಾಡಬೇಕು ಅಂದರೆ ಇನ್ನೂ ಕಮ್ಮಿ ನೀರು, ಕಮ್ಮಿ ರಾಗಿ ಹಿಟ್ಟು ಹಾಕ್ಕೊಳ್ಳಿ. 3 ದೊಡ್ಡ ರಾಗಿದು 2 ಚಿಕ್ಕದು ಮಾಡ್ತೀನಿ. ಬಸ್ಸಾರು, ಮುದ್ದೆ, ಕಾಳು ಪಲ್ಯ ರೆಡಿ. ನೀವು ಹೆಸ್ರು ಕಾಳು ಬೇಕಾದರೂ ಹಾಕ್ಕೊಳ್ಬೋದು, ಹುರುಳಿ ಕಾಳು ಬೇಕಾದರೂ ಹಾಕ್ಕೊಳ್ಬೋದು. ಇಷ್ಟೇ, ಬಸ್ಸಾರು ಮುದ್ದೆ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಭಾವನಾ ಕ್ಷತ್ರಿಯಾಸ್ ಯೂಟ್ಯೂಬ್ ಚಾನಲ್.